ನದೀರ ಅಂತ ಪುರಾಣ ಪ್ರತಿಪಾದಿಸುತ್ತದೆ. ನಜೀರ ಅಂದ್ರೆ ಅವರು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ರು. ಯಾವ ಮನುಷ್ಯ ಅನ್ಯಾಯದ ಮಾರ್ಗವನ್ನ ಅನುಸರಿಸುತ್ತಾನೋ, ನ್ಯಾಯದ ಮಾರ್ಗವನ್ನ ಬಿಟ್ಟುಕೊಂಡು ಅನ್ಯಾಯದ ಮಾರ್ಗವನ್ನ ಅನುಸರಿಸಿಕೊಂಡು ತನ್ನ ಜೀವನದಲ್ಲಿ ಅಂಧಕಾರದಲ್ಲಿ ತನ್ನ ಜೀವನವನ್ನು ಸಾಗಿಸುತ್ತಾನೋ ಅವನಿಗೆ ಸ್ವರ್ಗ ಸಿಗಲಿಲ್ಲ, ಅವನಿಗೆ ನರಕ ಸಿಗಲಿದೆ ಎಂಬ ಎಚ್ಚರಿಕೆಯನ್ನ ಕೊನೆಯ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೊಟ್ಟಿದ್ರು. ಆತ್ಮೀಯರೇ, ಅದಕ್ಕಾಗಿ ಅವರ ಒಂದು ದಾಯನ್ ಇಲಲ್ಲಾಹಿ ವ ಸಿರಾಜ ಮುನೀರ ಅಂತ ಪ್ರತಿಪಾದಿಸಿದ ಕುರಾನ್. ದಾಯನ್ ಇಲಲ್ಲಾಹ್, ಒಬ್ಬ ದೇವನ ಕಡೆಗೆ ಅವರನ್ನ ಜನರನ್ನ ಅವರು ಕರೆದರು. ಒಬ್ಬನೇ ದೇವರಿದ್ದಾನೆ, ಈ ಜಗತ್ತಿಗೆ ಬೇರೆ ಎರಡು ದೇವರಲ್ಲ, ಒಬ್ಬನೇ ಆರಾಧನಕನಾಗಿದ್ದಾನೆ, ಅವನ ಕಡೆಗೆ ಜನರಿಗೆ ಕರೆದರು. ಮತ್ತೆ ಸಿರಾಜ ಮುನೀರ, ಅವರು ದೀಪ ಬೆಳಗುವಂತಹ ಮನುಷ್ಯರಾಗಿದ್ದರು. ಮನುಷ್ಯರ ಜೀವನದಲ್ಲಿ ಬೆಳಕನ್ನು ಸಾಗಿಸಿದರು, ಬೆಳಕನ್ನು ಹರಡಿಸಿದರು, ಅಂಧಕಾರವನ್ನು ದೂರ ಮಾಡಿದರು. ಆತ್ಮ ಬಂಧುಗಳೇ, ಮನುಷ್ಯರಲ್ಲಿ ದಯೆಯನ್ನ ಉಂಟು ಮಾಡಿಸಿದರು. ನ್ಯಾಯದ ಮಾರ್ಗದಲ್ಲಿ ನಾವು ನಮ್ಮ ಜೀವನವನ್ನು ಸಾಗಿಸಬೇಕು ಎಂಬ ಬೋಧನೆಗಳನ್ನ ಸಮಾಜದಲ್ಲಿ ಅವರು ಪ್ರತಿಪಾದಿಸಿದರು. ಆತ್ಮ ಬಂಧುಗಳೇ, ಅದಕ್ಕ ಬಸವಣ್ಣವರು ಈ ವಚನದಲ್ಲಿ ಕೂಡ ಹೇಳ್ತಾರೆ, ಏನಂದ್ರೆ ಇದೇ ಅಂತರಂಗ ಸುದ್ದಿ, ಇದೇ ಬಹಿರಂಗ ಸುದ್ದಿ ಅಂತ. ಕಳಬೇಡ, ಕೊಲಬೇಡ, ಕುಸಿಯ ನುಡಿಯಲು ಬೇಡ. ಮನುಷ್ಯನನ್ನ ಕೊಲಬಾರದು, ಕಳತನವನ್ನು ಮಾಡಬಾರದು, ಬೇರೆಯವರಿಗೆ ತಪ್ಪ ಶಬ್ದಗಳಿಂದ ಕರೆಯಬಾರದು, ಇದರ ಹಳಿಯಲು ಬೇಡ, ತನ್ನ ಬಣ್ಣಿಸಬೇಡ, ನಾನೇ ದೊಡ್ಡವನು, ಎಲ್ಲರೂ ಕೀಡರು ಎಂಬ ಭಾವನೆ ಎಂದಿಗೂ ಇಟ್ಟುಕೊಳ್ಳಬಾರದು. ದೇವರ ಬಗ್ಗೆ ಕೀಡತನದಿಂದ ನಾವು ನೋಡಿಕೊಳ್ಳಬಾರದು. ಎಲ್ಲರೂ ಸಮಾನರು ಎಂಬ ಸಂದೇಶವನ್ನ ನಾವು ನಮ್ಮ ಸಮಾಜದಲ್ಲಿ ನಾವು ಹೊರಡಿಸಬೇಕು. ಆತ್ಮ ಬಂಧುಗಳೇ, ಅದಕ್ಕೆ ಬಸವಣ್ಣರು ಹೇಳಿದರು, ಇದೇ ಬಹಿರಂಗ ಸುದ್ದಿ, ಇದೇ ಅಂತರಂಗ ಸುದ್ದಿ ಅಂತ. ಯಾವ ಮನುಷ್ಯ ಇಂತಹ ಬೋಧನೆಗಳನ್ನ ತನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳುತ್ತಾನೋ, ಇದೇ ಅಂತರಂಗ ಸುದ್ದಿ ಇದೆ, ಇದೇ ಒಂದು ಸಂದೇಶ, ಇದೇ ಬಹಿರಂಗ ಸುದ್ದಿ ಅಂತ. ಮತ್ತೆ ಇದೇ ನಮ್ಮ ಕೂಡಲ ಸಂಗಮದ ದೇವನೊಲಿಸುವ ಪರಿ. ಒಂದು ನಮ್ಮ ಜೀವನದಲ್ಲಿ ಒಳ್ಳೆಯ ಕಾರ್ಯಗಳನ್ನ, ಒಳ್ಳೆಯ ಸಂದೇಶಗಳನ್ನ ಅಳವಡಿಸಿಕೊಂಡು ನಾವು ನಮ್ಮ ಜೀವನವನ್ನು ಸಾಗಿಸುತ್ತೇವೆ ಅಂದರೆ ಇದೇ ನಮ್ಮ ದೇವರಿಗೆ ಪ್ರೀತಿಸ್ತಾನೆ ದೇವರು. ಇಂತಹ ಸಂದೇಶಗಳನ್ನ, ಇಂತಹ ಮಾತುಗಳನ್ನ, ಇಂತಹ ಕೆಲಸಗಳನ್ನ, ಇಂತಹ ಕಾರ್ಯಗಳನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದರೆ, ಅದರ ಮುಖಾಂತರವಾಗಿ ಜೀವನವನ್ನು ಸಾಗಿಸಿದರೆ ನಮ್ಮ ದೇವನು ನಮ್ಮನ್ನು ಒಲಿಸುತ್ತಾನೆ, ನಮ್ಮ ದೇವರು ನಮಗೆ ಪ್ರೀತಿಯನ್ನು ಮಾಡುತ್ತಾನೆ ಅಂತ. ಆತ್ಮ ಬಂಧುಗಳೇ, ಅದಕ್ಕೆ ಈ ಬಸವಣ್ಣವರು ತನ್ನ ವಚನಗಳಲ್ಲಿ ಇಂತಹ ಸಂದೇಶಗಳನ್ನು ಕೊಟ್ಟಿದ್ದಾರೆ. ಈ ಜಗತ್ತಿನಲ್ಲಿ ಬಹಳಷ್ಟು ಋಷಿ ಮುನಿಗಳು ಬಂದಿದ್ದಾರೆ. ಅದಕ್ಕಾಗಿ ಎಷ್ಟು ಧಾರ್ಮಿಕ ಸಂತರು, ಋಷಿ ಮುನಿಗಳು ಈ ಜೀವನದಲ್ಲಿ ಜಗತ್ತಿನಲ್ಲಿ ಬಂದಿದ್ದಾರೆ. ಅವರು ಒಳ್ಳೆಯದನ್ನ ಜನರಿಗೆ ಕಲಿಸಿದರು. ಅದಕ್ಕಾಗಿ ಕೊನೆಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಕೋಣಿಯವರಾಗಿದ್ದಾರೆ. ಇವರ ನಂತರ ಯಾರು ಪ್ರವಾದಿ ಜಗತ್ತಿನಲ್ಲಿ ಬರುವರಲ್ಲ. ಇವರ ಸಂದೇಶ ಕೋಣೆಯ ಸಂದೇಶ. ಇವರ ಮೇಲೆ ಅವತೀರ್ಣವಾಗಿರುವ ಪವಿತ್ರ ಕುರಾನ್ ಕೊನೆಯ ಸಂದೇಶ. ಯಾವುದೇ ಪವಿತ್ರ ಗ್ರಂಥ, ಯಾವುದೇ ಆಕಾಶದಿಂದ ಬರುವಂತಹ ಒಂದು ಸಂದೇಶ ಇನ್ನು ಬರುವುದಿಲ್ಲ. ಆತ್ಮ ಬಂಧುಗಳೇ, ಇದು ಕೋಣೆಯ ಸಂದೇಶವಾಗಿದೆ. ಅದಕ್ಕಾಗಿ ಕೋಣೆಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೂಡ ಕೋಣೆಯ ಪ್ರವಾದಿಯಾಗಿದ್ದಾರೆ. ಅವರ ಸಂದೇಶ ಕೋಣೆಯದಾಗಿದೆ. ಯಾವ ಮನುಷ್ಯ ಅವರ ಸಂದೇಶವನ್ನ, ಅವರ ಜೀವನದ ಚರಿತ್ರೆಯನ್ನ, ಅವರ ಬೋಧನೆಯನ್ನ ತನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳುತ್ತಾನೋ ಅವನಿಗೆ ಈ ಜಗತ್ತಿನಲ್ಲಿಯೂ ಪ್ರತಿಫಲ ಸಿಗುತ್ತೆ, ಈ ಜಗತ್ತಿನಲ್ಲಿಯೂ ಅವನಿಗೆ ಸಕ್ಸೆಸ್ ಸಿಗುತ್ತೆ. ಮತ್ತೆ ಜೀವನಾಂತರ, ಈ ಜೀವನದ ನಂತರ ಜೀವನ ಬರುತ್ತೆ. ಮರಣಾಂತರ ಜೀವನದಲ್ಲಿ ಕೂಡ ಅವನಿಗೆ ಸಕ್ಸೆಸ್ ಸಿಗುತ್ತೆ. ಅವನಿಗೆ ಈ ಜಗತ್ತಿನಲ್ಲಿಯೂ ಒಳ್ಳೆಯದಾಗುತ್ತೆ ಮತ್ತು ಮರಣಾಂತರ ಜೀವನದಲ್ಲಿ ಒಳ್ಳೆಯದಾಗುತ್ತೆ. ಆತ್ಮ ಬಂಧುಗಳೇ, ಅದಕ್ಕೆ ನಾವೆಲ್ಲರೂ ಈ ದಿನ ಕೊನೆಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಬರುವಂತಹ ಈ ದಿನ ಅವರನ್ನು ನೆನಪಿಸುತ್ತಾ ಅವರ ಬೋಧನೆಗಳನ್ನ ನಾವು ಅಳವಡಿಸಿಕೊಳ್ಳಬೇಕು. ಅದಕ್ಕೆ ನಾವು ಕೇವಲ ಪವಿತ್ರ ಗ್ರಂಥವನ್ನ ಓದದ ಅವರ ಜೀವನವನ್ನು ಕೂಡ ಓದಬೇಕು ಮತ್ತು ಒಳ್ಳೆಯ ನಾವು ಅಭ್ಯಾಸ ಮಾಡಿ ನಿರಂತರವಾಗಿ ಮಾಡಿ ನಾವು ಒಳ್ಳೆಯ ನಮ್ಮ ಜೀವನ ಅಳವಡಿಸಿಕೊಳ್ಳಬೇಕು.
ಮಾಡಿದರೆ ನಿಮಗೆ ಒಳ್ಳೆಯದಾಗುತ್ತೆ, ನೀವು ಕೆಟ್ಟ ಕಾರ್ಯವನ್ನು ಮಾಡಿದರೆ ನಿಮಗೆ ಕೆಟ್ಟದಾಗುತ್ತೆ ಅಂತ. ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವರಯ್ಯ ಕೂಡಲ ಸಂಗಮ ದೇವ ಅಂತ. ಯಾವ ಮನುಷ್ಯ ಈ ಜಗತ್ತಿನಲ್ಲಿ ಬಂದಿದ್ದಾನೋ ಅವನಿಗೆ ಮೃತ್ಯು ಸಿಗಲಿದೆ, ಅವನಿಗೆ ಮೃತ್ಯು ಬರಲಿದೆ. ಕುಲ್ಲು ನಫ್ಸಿನ್ ಝಾಯಿಕತುಲ್ ಮೌತ್ ಅಂತ ಕುರಾನ್ ಪ್ರತಿಪಾದಿಸಿದ ಬಂಧುಗಳೇ, ನಾವು ಈ ಜಗತ್ತಿನಲ್ಲಿ ಬಂದೀವಿ, ಒಂದಲ್ಲ ಒಂದು ದಿವಸ ನಮಗೆ ಮೃತ್ಯು ಸಿಗಲಿದೆ, ನಾವು ಸಾಯಬೇಕಾಗಿದೆ. ಇದು ಈ ಜಗತ್ತಿನ ದೊಡ್ಡ ಸತ್ಯ ಬಂಧುಗಳೇ. ಈ ದೊಡ್ಡ ಸತ್ಯವನ್ನ ನಾವು ನೆನಪಿನಲ್ಲಿಟ್ಟುಕೊಳ್ಳಿ, ನಾವು ಎಂದಿಗೂ ಅದನ್ನು ಮರೆಯಬಾರದು. ಅದಕ್ಕಾಗಿ ಎಲ್ಲ ಮನುಷ್ಯರಲ್ಲಿ ನಾವು ಎಲ್ಲ ಮನುಷ್ಯರಲ್ಲಿ ಸಂದೇಶವನ್ನು ಕೊಡಬೇಕಾಗ್ತದೆ. ಕೊನೆಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜೀವನವನ್ನ ನಾವು ಎಂದಿಗೂ ಮರೆಯಬಾರದು, ಅವರ ಬೋಧನೆಗಳನ್ನು ನಾವು ಎಂದಿಗೂ ಮರೆಯಬಾರದು. ಅವರು ಇನ್ನಿತರ ಸಾಮಾಜಿಕ ಕ್ರಾಂತಿಯ ಬಗ್ಗೆ, ಜ್ಯೋತಿಯ ಬಗ್ಗೆ ಅವರು ವಿವರವಾಗಿ ತಮ್ಮ ಜೀವನದಲ್ಲಿ ಅಳವಡಿಸಿದಾಗ ಎಲ್ಲ ರೀತಿಯ ಏನು ಅವರ ಜೀವನ ಪುಸ್ತಕಗಳು, ಅವರ ಜೀವನದ ಚರಿತ್ರೆಯ ಪುಸ್ತಕಗಳು ಬಹಳಷ್ಟು ಇವೆ. ಆ ಪುಸ್ತಕಗಳನ್ನು ನಾವು ಅಭ್ಯಾಸ ಮಾಡಬೇಕು, ಅವುಗಳನ್ನು ಓದಬೇಕು. ಯಾಕಂದ್ರೆ ಅವರು ಕೇವಲ ಮುಸ್ಲಿಮರಿಗೆ ಸಂಬಂಧವರಲ್ಲ, ಎಲ್ಲ ಮಾನವರಿಗೆ ಬರುವಂತಹ ಕೊನೆಯ ಪ್ರವಾದಿಯಾಗಿದ್ದಾರೆ. ನಾವು ಅವರ ಬಗ್ಗೆ, ಅವರ ಜೀವನದ ಬಗ್ಗೆ ನಾವು ಅಭ್ಯಾಸ ಮಾಡಿ ಅದರ ಮುಖಾಂತರವನ್ನು ನಾವು ಜೀವನವನ್ನು ಸಾಗಿಸಿದರೆ ನಮಗೆ ಒಳ್ಳೆಯದಾಗುತ್ತದೆ ಅಂತ ನಾನು ಎರಡು ಮಾತುಗಳನ್ನು ಹೇಳಿ ನಾನು ಮುಗಿಸುತ್ತೇನೆ. ربنا تقبل منا انك انت السميع العليم وتب علينا انك انت التواب الرحيم برحمتك يا ارحم الراحمين.